ವೀಕ್ಷಕರ ಇಂದಿನ ದಿನದ ವಿಶೇಷ ಧರ್ಮ ಯುದ್ಧ ನಿಮಗೆಲ್ಲ ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ದೀರಿ, ಇಡೀ ದೇಶ ಗಮನಿಸ್ತಾ ಇದೆ, ಇಡೀ ರಾಜ್ಯ ಗಮನಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಯಾವ ರೀತಿ ಧರ್ಮ ನಿಂದನೆ ಆಗ್ತಾ ಇದೆ, ಯಾವ ರೀತಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಯಾವ ರೀತಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾವ ರೀತಿ ಕೆಟ್ಟ ಕೊಳಕ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂಡ್ ಇದೆಲ್ಲದರ ನಡುವೆ SIT ಏನು ತನಿಖೆಯನ್ನ ನಡೆಸ್ತಾ ಇದೆಯಲ್ಲ, ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ. 13ನೇ ಗುಂಡಿ ಬಗ್ಗೆ ಏನೆಲ್ಲ ಬಿಲ್ಡಪ್ಗಳು ಕೊಟ್ಟಿದ್ರು, 13ನೇ ಪಾಯಿಂಟ್ ಬಗ್ಗೆ ಅಲ್ಲಿ ಯಾಕೋ ಉತ್ಖನನ ಕಾರ್ಯ ನೆನ್ನೆನೂ ನಡೀಲಿಲ್ಲ, ಇವತ್ತು ನಡೀಲಿಲ್ಲ, ಏನಿದರ ಮರ್ಮ, ಅದ್ರ ಬಗ್ಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ನಲ್ಲ ಅನಾಮಿಕಾ. ಜೊತೆಗೆ ನಿನ್ನೆ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿತ್ತು, ಗುಂಪು ಘರ್ಷಣೆ ಆಗಿತ್ತು. ತಿಮ್ಮ ರೌಡಿ ಅಂಡ್ ಗ್ಯಾಂಗ್ ಧರ್ಮಸ್ಥಳದ ಬಗ್ಗೆ ಭಕ್ತಾದಿಗಳಿಗೆ ನೇರಾನೇರವಾಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ರು. ಮಾಧ್ಯಮದ ವರದಿಗಾರರ ಮೇಲೂ ಕೂಡ ಕೆಟ್ಟ ಕೊಳಕ ಮಾತನಾಡಿ ಹಲ್ಲೆಯನ್ನ ಮಾಡಿದ್ರು. ಹಾಗಾದ್ರೆ SIT ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಈ ತಿಮ್ಮ ರೌಡಿ ಅಂಡ್ ಗ್ಯಾಂಗ್ ಮೇಲೆ FIR ಆಗಿದೆಯಲ್ಲ, ಇವರ ಕಥೆ ಏನಾಗುತ್ತೆ, ಇವರ ಹಣೆ ಬರಹ ಏನು, ಎಲ್ಲೋ ಒಂದ್ ಕಡೆ ನಮ್ಮ ಗುಂಡಿ ನಾವೇ ಹಾಕೊಳ್ತಾ ಇದ್ದೀವಿ ಅನ್ನೋ ಭಯಕ್ಕೇನಾದ್ರೂ ಬಂದು ನಿಂತ್ಕೊಂಡಿದ್ದಾರಾ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಧರ್ಮ ಯುದ್ಧ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಧರ್ಮ ಯುದ್ಧ. ಧರ್ಮಸ್ಥಳದಲ್ಲಿ ಕಳೆದ 2 ದಿನಗಳಿಂದ SIT ಶೋಧ ನಡೀತಾ ಇಲ್ಲ. 13ನೇ ಗುಂಡಿ ಅಗೆಯುವ ಕಾರ್ಯ ಇವತ್ತು ಕೂಡ ನಡೆಯಲಿಲ್ಲ. 13ನೇ ಗುಂಡಿಯ ಬಗ್ಗೆ ಭಾರಿ ಬಿಲ್ಡಪ್ ಕೊಟ್ಟಿದ್ದ ಆ ಅನಾಮಿಕ ಅಲಿಯಾಸ್ ಭೀಮಾ, ಆದ್ರೆ ಗುಂಡಿ ಅಗೆಯೋದಕ್ಕೆ ಸಹಕರಿಸದೆ ಬೇರೆ ಬೇರೆ ಷಡ್ಯಂತ್ರ ಏನಾದ್ರೂ ರೂಪಿಸ್ತಾ ಇದ್ದಾನ ಇವನು? ಇವತ್ತು ಎಂದಿಗಿಂತ ತಡವಾಗಿ SIT ಕಚೇರಿಗೆ ಅನಾಮಿಕ ಬಂದಿದ್ದ. 3 ಗಂಟೆಗೂ ಹೆಚ್ಚು ಕಾಲ ಅನಾಮಿಕನಿಗೆ SIT ಡ್ರಿಲ್ ಮಾಡಿತ್ತು. 13ನೇ ಗುಂಡಿ GPR ಬಳಸಿ ಪರಿಶೀಲಿಸಿ ಅಗೆಯುವ ಬಗ್ಗೆ ಚಿಂತನೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಕಳೆದ 2 ದಿನಗಳಿಂದ SIT ಶೋಧ ಕಾರ್ಯವನ್ನು ನಡೆಸ್ತಾ ಇಲ್ಲ. 11, 11A 12 ಗುಂಡಿಗಳನ್ನ ಆಗಿದ್ರು, ಅಲ್ಲಿ ಯಾವ ಕುರುಹುಗಳು ಕೂಡ ಸಿಕ್ಲಿಲ್ಲ. 13ನೇ ಗುಂಡಿ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇತ್ತು, ಬಹಳ ಬಿಲ್ಡಪ್ ಕೊಟ್ಟಿದ್ದ. ಅಲ್ಲಿ 4 ರಿಂದ 5 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ, ಒಂದಷ್ಟು ಅಸ್ಥಿಪಂಜರಗಳ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಆದ್ರೆ ಅಲ್ಲಿನ ಗ್ರಾಮಸ್ಥರ ಪ್ರಕಾರ 13ನೇ ಸೈಟ್ ಏನಿದೆಯಲ್ಲ, ಅದು 2014ರಲ್ಲಿ ಅಂದ್ರೆ 2019ರವರೆಗೂ ಕೂಡ ಅದು ಅಸ್ತಿತ್ವದಲ್ಲೇ ಇರಲಿಲ್ಲ. ಅದು ಅಸ್ತಿತ್ವಕ್ಕೆ ಬಂದಿದ್ದು 2019ರಲ್ಲಿ. ಸುಮಾರು 80 ಅಡಿ ಎತ್ತರಕ್ಕೆ ಮಣ್ಣನ್ನ ತುಂಬಿರ್ತಾರೆ ಅಲ್ಲಿ ಅಂತ. ಒಂದು ಕಡೆ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ, ಪಕ್ಕದಲ್ಲೇ ಒಂದು ಚಿಕ್ಕ ಡ್ಯಾಮ್ ಕೂಡ ಇದೆ, ನೇತ್ರಾವತಿ ಅಣೆಕಟ್ಟು ಕೂಡ ಇದೆ. ಟೆಕ್ನಿಕಲ್ ಸಮಸ್ಯೆಗಳಿರೋದ್ರಿಂದ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಅನ್ನ ಬಳಸಿಕೊಂಡು ಅಲ್ಲಿ ಅಗೆಯುವಂಥ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ. ಧರ್ಮಸ್ಥಳದ ಡೆವಲಪ್ಮೆಂಟ್ಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧರ್ಮಸ್ಥಳದ ವಿಚಾರ ಅಂತ ತೆಗೆದುಕೊಂಡಾಗ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದ್ದಕ್ಕಿದ್ದಂಗೆ ಒಬ್ಬ ಬರ್ತಾನೆ, ತಲೆಬುರುಡೆ ತಗೊಂಡು ಬರ್ತಾನೆ, ನಾನು 100 ಶವಗಳನ್ನ ಹೂತಾಕಿದ್ದೆ ಅಂತ ಹೇಳ್ತಾನೆ ಎಷ್ಟೋ ವರ್ಷಗಳ ಹಿಂದೆ. ಅದಾದ ನಂತರ SIT ತನಿಖೆ ಆಗುತ್ತೆ, SIT ತನಿಖೆಗೆ ಆಗ್ರಹ ಆಗುತ್ತೆ, SIT ರಚನೆ ಆಗುತ್ತೆ. ತನಿಖೆ ಮುಂದುವರಿತಾ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಈ ತನಿಖೆಯ ಹಾದಿಯನ್ನ ತಪ್ಪಿಸುವಂತಹ ಕೆಲಸ ಈ ಅನಾಮಿಕಾ ಮತ್ತೆ ತಿಮ್ಮ ರೌಡಿ ಅಂಡ್ ಗ್ಯಾಂಗ್ ನಿಂದ ನಡೀತಾ ಇದೆಯಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಿನ್ನೆ 13ನೇ ಗುಂಡಿ ಅಗಿಬೇಕಾಗಿರುತ್ತೆ, ಆದ್ರೆ 13ನೇ ಗುಂಡಿ ಅಗಿಯೋದಿಲ್ಲ. ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಬಹಳ ಬಿಲ್ಡಪ್ ಕೊಟ್ಟಿರ್ತಾರೆ 13ನೇ ಗುಂಡಿ ಬಗ್ಗೆ. ನಿನ್ನೆನೆ ಯಾವಾಗ 13ನೇ ಗುಂಡಿ ವಿಚಾರ ಬರುತ್ತೋ, ನಿನ್ನೆ ಧರ್ಮಸ್ಥಳ ಉದ್ವಿಗ್ನ ಆಗುತ್ತೆ. ಮಾಧ್ಯಮ ವರದಿಗಾರರ ಮೇಲೆ ತಿಮ್ಮರೌಡಿ ಅಂಡ್ ಗ್ಯಾಂಗ್ ಹಲ್ಲೆ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಅದೇ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರ ಅಥವಾ ಭಕ್ತಾದಿಗಳ ತಾಳ್ಮೆಯ ಕಟ್ಟೆ ಹೊಡೆದು ಅಲ್ಲಿನ ಒಂದಷ್ಟು ಯೂಟ್ಯೂಬರ್ಗಳ ಮೇಲೆ ಕೂಡ ಅವರು ದಾಳಿಯನ್ನ ಮಾಡ್ತಾರೆ. ಗುಂಪು ಘರ್ಷಣೆ ಆಗುತ್ತೆ. ಇವತ್ತು ಕೂಡ 13ನೇ ಗುಂಡಿಯನ್ನ ಅಗೆಯುವಂತ ಕಾರ್ಯ ನಡೆಯೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಅನಾಮಿಕನನ್ನ SIT ಪ್ರತಿದಿನ ಬಿಟ್ಟು ಕಳಿಸ್ತಾ ಇರೋದ್ರಿಂದ ಈ ತಿಮ್ಮರೌಡಿ ಅಂಡ್ ಗ್ಯಾಂಗು ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡಿಕೊಂಡು ತನಿಖೆಯ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರಾ ಅನ್ನೋದು ಮೇಲ್ನೋಟಕ್ಕೆ ಬಹಳ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸರ್ ಪ್ಲೀಸ್ ಗೋ ಹೆಡ್. ಸಿಂಧೂರ, ಇದು ಒಂದು ಗಾದೆ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ. ಇದರಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನುವ ರೀತಿಯಲ್ಲಿ ಕಳೆದ 12 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ.
ಯಾವ ರೀತಿಯಾಗಿ ಜನರನ್ನು ಮರಳು ಮಾಡಲಾಗ್ತಾ ಇತ್ತು, ಯಾವ ರೀತಿಯಾಗಿ ಈ ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸಿಕೊಂಡು ಜನರನ್ನು ಹುಚ್ಚೆಬ್ಬಿಸಲಾಗ್ತಾ ಇತ್ತು, ಯಾವ ರೀತಿಯಲ್ಲಿ ಒಂದು ಧರ್ಮವನ್ನು ಒಂದು ಕ್ಷೇತ್ರವನ್ನು ಒಡೆಯಲು ಪ್ರಯತ್ನಿಸಲಾಗ್ತಾ ಇತ್ತು, ಯಾವ ರೀತಿಯಲ್ಲಿ ಇದರಲ್ಲಿ ಕಾಣದ ಷಡ್ಯಂತ್ರ ನಡೀತಾ ಇತ್ತು, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೀವಿ ಅಂತ ನಾವು ವೆರಿ ಕ್ಲಿಯರ್ ಡಿಟೇಲ್ಡ್ ವರದಿಯನ್ನು ಇನ್ವೆಸ್ಟಿಗೇಷನ್ ವರದಿಯನ್ನು ಮಾಡಿದೀವಿ. ದರ್ ಇಸ್ ನೋ ಡೌಟ್. ಇವತ್ತು ನೀವು ಕೇಳಿದ್ರೆ ನಮ್ಗೇನಾದ್ರೂ ಎಳ್ಳಷ್ಟು ಡೌಟ್ ಇದೆನಾ ಇದರಲ್ಲಿ ಅಂತ ಕೇಳಿದ್ರೆ, ಆಸ್ ಎ ರೆಸ್ಪಾನ್ಸಿಬಲ್ ಮೀಡಿಯಾ ನಾನು ಹೇಳ್ತೀನಿ, ದರ್ ಇಸ್ ನೋ ಈವನ್ 0.1% ಡೌಟ್ ನಮ್ಗೆ. ಇದು ಒಂದು ಷಡ್ಯಂತ್ರ, ಇದು ಒಂದು ಕುತಂತ್ರ, ಇದರ ಹಿಂದೆ ಕಾಣದ ಕೈವಾಡಗಳು ಇದ್ದವೆ. ಕೆಲವು ಕೈಗಳನ್ನು, ಕೆಲವು ಪ್ರೊಡ್ಯೂಸರ್ಗಳನ್ನು ನಾವು ಆಲ್ರೆಡಿ ಬೆತ್ತಲೆ ಮಾಡಿದ್ವಿ ಈ ನಮ್ಮ ಪರದೆಯಲ್ಲಿ. ಸಿ ನಂಬರ್ 1. ನಂಬರ್ 2, ಇಫ್ ಯು ಟಾಕ್, ಈಗ ನಾವು ಹೇಳ್ತಾ ಇದ್ರೆ ಜನಗಳ ತಾಳ್ಮೆ ಮಿತಿಮೀರಿ ಹೋಗಿದೆ, ಸಹನೆಯ ಕಟ್ಟೆ ಒಡೆದು ಹೋಗಿದೆ ಅಂತ ಹೇಳಿದ್ರೆ ದರ್ ಇಸ್ ಎ ರೀಸನ್. ಈಗ ಕೆಲವರು, ನೀವು ನಿನ್ನೆಯಿಂದ ನಡೆದ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಜನಗಳೇ 12 ವರ್ಷ ಕಾದಿದ್ದೀರಿ ನೀವು, ಇನ್ನೊಂದು 2 ತಿಂಗಳ, 1 ತಿಂಗಳ, 15 ದಿನ ವೆಯ್ಟ್ ಮಾಡಬಹುದಿತ್ತು ಅನ್ನುವ ಕೆಲವು ಯಾಕಾಗಿ ಈಗ ತಾಳ್ಮೆ ಕಳ್ಕೊತಿದ್ದೀರಿ? ಈ ಕ್ಷೇತ್ರದ ಜನತೆಗಳು, ಈ ಕ್ಷೇತ್ರದ ಭಕ್ತರು, ಈ ಕ್ಷೇತ್ರದ ಧರ್ಮಸ್ಥಳದ ಪ್ರಜೆಗಳು ಇಲ್ಲಿದ್ದಾರೆ, ಎಲ್ಲರಿದ್ದಾರೆ, ಯಾಕೆ ತಾಳ್ಮೆ ಕಳ್ಕೊತೀರಿ ಅಂತ. ದರ್ ಇಸ್ ಎ ಲಿಮಿಟ್ ಅಂತ ನಾವು ಹೇಳ್ತೀವಿ. ಎಲ್ಲದಕ್ಕೂ ದರ್ ಇಸ್ ಎ ಲಿಮಿಟ್ ಅಂತ ಹೇಳ್ತೀವಿ. ಎಷ್ಟು 12 ವರ್ಷದಿಂದ ಈ ಪ್ರದೇಶದ ಜನಗಳು ಧರ್ಮಸ್ಥಳ ಅನ್ನುವ ಕ್ಷೇತ್ರ ತನ್ನ ಹೆಸರಿಗೆ ಪ್ರತಿದಿನವನ್ನು ಕೆಸರೆರಚಿಕೊಳ್ಳುತ್ತಾ, ಕಳಂಕವನ್ನು ತುಂಬಿಕೊಳ್ಳುತ್ತಾ ಬದುಕಿದೆ. ಇಲ್ಲಿನ ಜನಗಳು ಕೂಡ, ಈಗ ನಾವು ಹೇಳ್ತೀವಿ, ಹೊಳೆ ನರಸೀಪುರ ಹಾಸನದ ಕಡೆಗೆ ಬಂದಾಗ ಪ್ರಜ್ವಲ್ ರೇವಣ್ಣನ ಸ್ಟೋರಿ ಆದ್ಮೇಲೆ ಅಲ್ಲಿಯ ಜನತೆಗಳಿಗೆ ಯಾವ ರೀತಿಯ ಮರ್ಯಾದೆ ಸಿಕ್ತು, ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಕೊರಗ್ತಾ ಇದ್ರು ಅಂತ ನಾವು ನೋಡಿದೀವಿ. ಇದೇ ರೀತಿ 12 ವರ್ಷ ಬದುಕಿದ್ದಾರೆ. ಇದಕ್ಕೆ ಸರ್ಕಾರ ಆಗ್ಲಿ ಅಥವಾ ಇನ್ನಿತರರಾಗ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಒಂದು ಧರ್ಮದ ಬಗ್ಗೆ ಜನಗಳು ಇಷ್ಟೊಂದು ಹೀಯಾಳಿಸಿಬಿಟ್ಟು ಮಾತಾಡ್ತಾ ಇದ್ರು ಕೂಡ ಏನೂ ಮಾತನಾಡದೆ, ಒಂದು ಧರ್ಮಾಧಿಕಾರಿಯ ಬಗ್ಗೆ ಗಿಂತಲೂ ಹೆಚ್ಚಿನಾಗಿ ಒಂದು ಸೊಸೈಟಿಯನ್ನು ಏನ್ ಹೇಳ್ತಾರೆ, ಈಗ ಧರ್ಮಸ್ಥಳಕ್ಕೆ ನೀವು ಬಂದಾಗ ವೀರೇಂದ್ರ ಹೆಗಡೆ ಅವರನ್ನು ನೋಡಿದ್ರೆ ಧರ್ಮಾಧಿಕಾರಿ ಅನ್ನುವುದಕ್ಕಿಂತಲೂ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಬ್ಬ ಧೀಮಂತ ನಾಯಕ ಅಂತಾನೆ ಹೇಳ್ಬೋದು. ಅಂತಹ ಒಬ್ಬರ ಬಗ್ಗೆ ಇಷ್ಟು ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳ್ತಾ ಇದ್ರು ಕೂಡ ಸರ್ಕಾರವು ಎಲ್ಲೋ ಒಂದು ಕಡೆ ಕೈ ಕಟ್ಟಿ ಕುಳಿತುಕೊಳ್ತು ಅನ್ನೋದು ನಮ್ಗೆಲ್ಲರಿಗೆ ಗೊತ್ತಿದೆ. ಆದ್ರೆ ಈಗ ನಿನ್ನೆಯ ಪ್ರಸಂಗಗಳನ್ನು ನೋಡಿದಾಗ ನೀವೇ ಹೇಳ್ತೀರಿ, 1 ರಿಂದ 12 ಪಾಯಿಂಟ್ಗಳನ್ನು ಅನಾಮಿಕ ಭೀಮ ನಾವು ಏನೇನೋ ಹೆಸರಿಡ್ತೀವಲ್ಲ, ಆತನು ಬಂದಿದ್ದಾನೆ. 1 ರಿಂದ 12ವರೆಗೆ ಗ್ರಾಮಸ್ಥರು ಯಾವುದೇ ರೀತಿಯ ಅಸಹನೆಯನ್ನು ತೋರದೆ, ಅಥವಾ ಧರ್ಮಸ್ಥಳದಲ್ಲಿರುವ ಭಕ್ತಾದಿಗಳು ಯಾವುದೇ ರೀತಿಯ ಅಸಹನೆಯನ್ನು ತೋರದೆ ಎಲ್ಲಾ ರೀತಿಯಲ್ಲಿ ಕೋಆಪರೇಷನ್ ಅನ್ನು 1 ರಿಂದ 12 ಮಾಡುವವರೆಗೆ ಕಾದು ಕೂತ್ಕೊಂಡಿದ್ರು. ತದನಂತರ ಯಾಕೆ ಈಗ ಆಯಿತು ಅಂದ್ರೆ, ಮೊದಲನೇದಾಗಿ SIT ಅವರು ಅನಾಮಿಕರನ್ನು ಕರ್ಕೊಂಡು ಬಂದು ಮಾಡಿದಾಗಲೂ ಒಂದು ತಲೆಬುರುಡೆ ಕೊಡ್ತಾನೆ. ಆ ತಲೆಬುರುಡೆ ಎಲ್ಲಿದ್ದು, ಯಾವತ್ತಿದ್ದು, ಯಾವಾಗದ್ದು, ಯಾರ್ದು ಇನ್ನೂ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಅವನು ತೋರಿಸಿದ ಜಾಗವನ್ನೆಲ್ಲ ಅಗಿತಾ ಇದ್ದಾರೆ. ಎಕ್ಸ್ಟ್ರಾ ಜಾಗವನ್ನು 11A ಅಥವಾ 14 ಮಾಡಿ ಅದನ್ನು ಅಗದಾಯಿತು. ಈಗ 13ನೇ ವಿಷಯಕ್ಕೆ ಬಂದಾಗ ನಾವು ಪವರ್ ಟಿವಿ ಕಡೆಯಿಂದ ನಾವು ಹೇಳ್ತೀವಿ, ವಿ ಆರ್ ವೆರಿ ಪ್ರೌಡ್ ಟು ಸೇ, ನಮ್ಮ ಏನು ಗ್ರೌಂಡ್ ರಿಪೋರ್ಟ್ ಇತ್ತು ಅದರಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದೀವಿ, ಈ 1 ರಿಂದ 12ಕ್ಕೆ ಗ್ರಾಮಸ್ಥರ ಯಾವ ತಕರಾರು ಇಲ್ಲ. 13ಕ್ಕೆ ಬಂದಾಗ ಗ್ರಾಮಸ್ಥರ ತಕರಾರು ಇದೆ ಅಂತ ನಾವು ಹೇಳ್ತಾ ಇದ್ವಿ. ಏನಕ್ಕಂದ್ರೆ ಈ ಒಂದು ಪಾಯಿಂಟ್ ನಾನ್ ಎಕ್ಸಿಸ್ಟ್ ಪಾಯಿಂಟ್ 2014 ಪ್ರಕಾರ ಅಲ್ಲಿಯವರೆಗೆ ಈ ಪಾಯಿಂಟೇ ಇರಲಿಲ್ಲ. ಇಲ್ಲಿ ಒಂದು 10 ಫೀಟ್ ಕೆಳಗಡೆ ಹಳ್ಳದ ರೀತಿಯಲ್ಲಿ ನೀರು ಹರಿತಾ ಇತ್ತು. ಇದಕ್ಕೆ 2019ರಲ್ಲಿ ಈ ಸೈಟ್ ಅನ್ನು ಕ್ರಿಯೇಟ್ ಮಾಡಲಾಯಿತು ಅಂತ ಹೇಳ್ತಾ ಇದ್ರು. ಅದು ಅಲ್ಲದೆ 2014ರಲ್ಲಿ ಇಲ್ಲದ ಜಾಗದಲ್ಲಿ ಅವನು ಶವ ಹೂತಿದ್ದಾದ್ರೂ ಹೇಗೆ ಅನ್ನುವುದನ್ನು ಮೊದಲು ಅವರು ದೃಢೀಕರಿಸಬೇಕು. ಇದು ನೈಜತೆಯ ಬಗ್ಗೆ, ಅಂದರೆ ದೂರಿನ ನೈಜತೆಯ ಬಗ್ಗೆ ಮಾತ್ರ ಅಲ್ಲ, ಈ ಭೀಮನ ನೈಜತೆ ಬಗ್ಗೆ ಕ್ವಶನ್ ಮಾರ್ಕ್. ಸರ್, ಒಂದು ಪ್ರಶ್ನೆ ಸರ್. ಈಗ ಒಬ್ಬ ತಲೆಬುರುಡೆ ತಂದು ಕೊಟ್ಟಿದ ತಕ್ಷಣ ಅವನ ಮಾತನ್ನ ನಂಬಿ ಅದಕ್ಕೊಂದು ತನಿಖಾ ತಂಡವನ್ನ ರಚನೆ ಮಾಡಿ ಇದ್ರ ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡುವಂತ ಸರ್ಕಾರ ಅಥವಾ ಯಾರೇ ಆಗಿದ್ರು ಕೂಡ ಆ ಗ್ರಾಮಸ್ಥರ ಭಾವನೆಗೂ ಬೆಲೆ ಕೊಡಬೇಕು. ಈಗ ಅವರು 13ನೇ ಒಂದು ಗುಂಡಿನ ಅಗಿಬೇಕಂದ್ರೆ ನಮ್ದೊಂದಷ್ಟು ಕಂಡೀಷನ್ಸ್ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ ಅಂತಂದಾಗ ಅದಕ್ಕೂ ಕೂಡ ವ್ಯಾಲ್ಯೂ ಮಾಡಬೇಕಾಗಿರೋದು, ಬೆಲೆ ಕೊಡಬೇಕಾಗಿರೋದು, ಅಥವಾ ಅವರ ಭಾವನೆಗಳಿಗೂ ಸ್ಪಂದಿಸಬೇಕಾಗಿರೋದು SIT ಮತ್ತು ಸರ್ಕಾರದ ಜವಾಬ್ದಾರಿ ಆಗತ್ತಲ್ವಾ ಸರ್? ಅಲ್ಲ ಸಿಂಧೂರ ಅವರೇ, ಇಲ್ಲಿ ನೋಡಿ, ನಂಬರ್ 1 ಇಲ್ಲಿ ಈ ರೀತಿಯ ಒಂದು ಕಾರ್ಯಾಚರಣೆ ನಾವು ರಿಕ್ವೈರ್ಡ್ ಅಂತಾನು ಹೇಳ್ತಾ ಇದ್ದು. ಯಾಕಂದ್ರೆ ಈ ಬೊಗಳೆ ಬಿಡ್ತಾ ಇರುವ ಈ ಕಪಟ ಟೀಮ್ ಇದೆಲ್ಲ ಏನಿದೆ, ಈ ಪ್ರಿಪೇರ್ಡ್ ಸ್ಕ್ರಿಪ್ಟ್ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಗೆ ಇಳಿದ ಟೀಮ್ ಇದೆಲ್ಲ ಕಳೆದ 12 ವರ್ಷದಿಂದ ಇದು ಜನಗಳ ಎದುರುಗಡೆ ಬೆತ್ತಲೆ ಆಗಬೇಕಿತ್ತು ಅನ್ನೋದು ಎಲ್ಲರ ಬಯಕೆ.
ನಂಬರ್ 1. ನಂಬರ್ 2, ಸಿದ್ದರಾಮಯ್ಯನವರ ಗವರ್ಮೆಂಟ್ ಇದರಲ್ಲಿ SIT ಅನ್ನು ರಚಿಸಿದಾಗ ಕೂಡ ಅದರಲ್ಲಿ ಪ್ರಣಬ್ ಮೊಹಂತಿಯವರನ್ನು ಹೆಡ್ ಮಾಡಿದಾಗಲೂ ಕೂಡ ನಾವೆಲ್ಲರೂ ಒಪ್ಕೊಂಡ್ವಿ. ಯಾಕೆ? ಗ್ರಾಮಸ್ಥರು ಒಪ್ಕೊಂಡ್ರು. ಯಾಕಂದ್ರೆ ಹೌದು, ಈಗಲಾದರೂ ಒಂದು ರೀತಿಯಲ್ಲಿ ಇದಕ್ಕೆ ಎಂಡ್ ಬರುತ್ತೆ. ಇರ್ಲಿ, ಅವರೇ ಹೇಳಿದ SIT ಆಗ್ಲಿ, ಅವರೇ ಹೇಳಿದ ಒಬ್ಬ ಏನು ಪರ್ಫೆಕ್ಟ್ ಮುಂದಾಳುತನ ವಹಿಸುವಂತಹ ಪ್ರಣಬ್ ಮೊಹಂತಿಯವರೇ ಆಗ್ಲಿ, ಇದರಿಂದಾಗ್ಲೂ ಸತ್ಯ ಹೊರಗಡೆ ಬರಲಿ ಅನ್ನುವ ಮಾತು ಜನಗಳಲ್ಲಿ ಇತ್ತು. ಇಲ್ಲ ಅಂದ್ರೆ ಈ ರೀತಿಯ ಒಂದು ಕಾರ್ಯಾಚರಣೆ ಇದೊಂಥರ ತಮಾಷೆ, ಹಾಸ್ಯಾಸ್ಪದ ಅಂತ ಕಾಣ್ತಾ ಇದೆ. ಯಾವುದೋ ಒಬ್ಬ ತಲೆಬುರುಡಿ ಇಟ್ಕೊಂಡ್ ಬರ್ತಾನೆ, ಅವನ ಇಹಪರಗಳನ್ನು ಇನ್ಕ್ವೈರಿ ಮಾಡದೆ, ಅವನನ್ನು ಇನ್ಕ್ವೈರಿ ಮಾಡದೆ, ಅದು ಎಲ್ಲಿಂದ ಕಳೆ ಬರಹಗಳನ್ನು ತಂದಿದ್ದಾನೆ ಅಂತ ಇನ್ಕ್ವೈರಿ ಮಾಡದೆ, ಅವನು ಹೇಳಿದ ಜಾಗಗಳನ್ನು ಲಕ್ಷಾಂತರ ಕೋಟಿ, ಈಗ ಕೋಟಿಗೂ ಮೀರಿದ ಎಕ್ಸ್ಪೆನ್ಸ್ಗಳನ್ನು ಮಾಡಿಕೊಂಡು ನಮ್ಮ ರಾಜ್ಯದ ಧೀಮಂತ IPS ಆಫೀಸರ್ಗಳನ್ನು ಯೂಸ್ ಮಾಡಿಕೊಂಡು ದಿನ ಹೆಣ ಅಗಿಯುವ ಕಾರ್ಯಕ್ರಮ ಏನು ಮಾಡ್ತಾ ಇದೀವಲ್ಲ, ಐ ಥಿಂಕ್ ಇದು ದೇಶದ ಮೊದಲನೇ ಸಲ ಇಂತಹ ಒಂದು ಕಾರ್ಯಾಚರಣೆ ನಡೀತಾ ಇರೋದು. ಆದರೂ ಕೂಡ ಧರ್ಮಸ್ಥಳದ ಆಡಳಿತ ಮಂಡಳಿ ಆಗಲಿ, ಧರ್ಮಸ್ಥಳದ ಗ್ರಾಮಸ್ಥರಾಗಲಿ, ಧರ್ಮಸ್ಥಳದ ಭಕ್ತಾದಿಗಳಾಗಲಿ ಇದಕ್ಕೆ ಯಾವ ರೀತಿಯ ಅಬ್ಜೆಕ್ಷನ್ ಅನ್ನು ಮಾಡಲಿಲ್ಲ. ನೀವು ಯಾವುದು ಅಗಿತೀರೋ ಒಮ್ಮೆ ಅಗಿರಿ, ಅವನು ಎಷ್ಟು ತೋರಿಸ್ತಾನೋ ಅದನ್ನೊಮ್ಮೆ ಅಗದು ಬಿಡಿ. ನೀವು ನೋಡ್ತೀರಿ ಧರ್ಮಸ್ಥಳದ ಏನು ಪಂಚಾಯತ್ ಇದೆ, ಅವರಿಂದ ನಾವು RTI ಅಲ್ಲಿ ಡಾಕ್ಯುಮೆಂಟ್ ತಗೊಂಡಿದ್ದೀವಿ. 1985 ಇಂದ ಇಲ್ಲಿವರೆಗೆ 279 ಹೆಣಗಳನ್ನು ಹೂಳಲಾಗಿದೆ, UDR ಆಗಿದೆ ಅಂತ ಹೇಳಿದ್ರು ಕೂಡ SIT ಅವರು ಅಗಿತಾ ಇದ್ದಾಗ ವಿ ಆರ್ ನಾಟ್ ಸರ್ಪ್ರೈಸ್ಡ್. ಆರ್ ಯಾರನ್ನು ಅದಕ್ಕೆ ಸ್ಟೇ ತಗೊಂಡು ಬಂದಿಲ್ಲ. ಹೆಂಗ್ರಿ ನೀವು ಅಗಿತೀರಿ? ಅವನು ಯಾರೋ ಒಂದು ತೋರಿಸಿದಂತೆ. ಈಗ ನೋಡಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾಳೆ ನಾನೇ ಒಂದು ಕಳೆ ಬರವನ್ನು ಇಟ್ಕೊಂಡು ಬರ್ತೀನಪ್ಪ, ನಾನೇ ಒಂದು ತಲೆಬುರುಡೆ ತಗೊಂಡ್ಬಂದು ಈ ಯಾರ್ದೋ ಮುಂದೆ ಇಟ್ಟುಬಿಟ್ಟು ಹೇಳ್ತೀನಿ ಇದು ವಿಧಾನಸೌಧದ ಒಳಗಡೆ ಇತ್ತು, ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಮನೆ ಕೆಳಗಡೆ ಇತ್ತು ಅಂತ ಹೇಳ್ತೀನಿ. ಅಲ್ಲಿ ಇನ್ನೊಂದೆರಡು ಹೆಣ ಇದೆ ಅಂತ ಆಗಿತಾರ ಹೇಳಿ? ಆಗಿತಾರ? ಇದು ಹಾಸ್ಯಾಸ್ಪದ. ಐ ಎಮ್ ನೆವರ್ ಸೀನ್ ಸಚ್ ಕೈಂಡ್ ಆಫ್ ಆಕ್ಟ್ ಇನ್ ಪೊಲೀಸ್ ಆಲ್ಸೋ. ಬಟ್ ಹಿಯರ್ ನಾವೆಲ್ಲರೂ ಯಾಕೆ ವೆಲ್ಕಮ್ ಮಾಡಿದೀವಿ ಅಂದ್ರೆ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು. ಈ ಕಪಟ ಡ್ರಾಮಾ ನಡೀತಾ ಇದೆಯಲ್ಲ, ಈ ನಾಟಕ ನಡೀತಾ ಇದೆಯಲ್ಲ, ಈ ಟೀಮ್ ಇದನ್ನು ಬೆತ್ತಲೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಲೀಗಲ್ ಪ್ರೊಸೆಸ್ ಮೂಲಕ ಇದು ಎಂಡ್ ಆಗಬೇಕು. ಜನಗಳು ಇನ್ನು ಹೌದು ನೋಡಿ, ನೀವು ನೋಡಿ, ಸೌಜನ್ಯನ ವಿಷಯಕ್ಕೆ ಬಂದಾಗ ಅವರು ಕೇಳಿದ ಒಂದು ಟೀಮ್ ಅನ್ನು ಕೊಡಲಾಯಿತು, ಅದು ಆಗಿಲ್ಲ. ಅದರ ನಂತರ SIT ಕ್ರಿಯೇಟ್ ಮಾಡಲಾಯಿತು, ವಸಂತ ಬಂಗೇರರು ಕೇಳಿದಂಗೆ, ಅದು ಆಗಿಲ್ಲ. ಅಲ್ಲಿಂದ ಅದನ್ನು CBIಗೆ ಕೊಡಲಾಯಿತು, ಅದು ಆಗಿಲ್ಲ. ಅಲ್ಲಿಂದ ಅದು ವಿಚಾರಣೆಗೆ ಹೋಯಿತು, ಅಲ್ಲಿನೂ ಅಡ್ಡಕಾಲಾಕಿ ಅದನ್ನು ದಾರಿ ತಪ್ಪಿಸಿದ್ರು. ಅಲ್ಲಿಂದ ಹೈಕೋರ್ಟ್ಗೆ ಹೋಯ್ತು. ಯಾವ ಆರ್ಡರ್ಗಳನ್ನು ಅವ್ರು ನಂಬಲ್ಲ. ಎಲ್ಲದನ್ನು ಅವರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಜಡ್ಜಿ ಸರಿ ಇಲ್ಲ, ಪಾಲಿಟಿಷಿಯನ್ ಸರಿ ಇಲ್ಲ, ಲಾಸ್ಟ್ಗೆ ರಾಕೇಶ್ ಶೆಟ್ಟರ್ ಕೂಡ ಸರಿ ಇಲ್ಲ. ಆದರೆ ಈ ವಿಷಯಗಳು ಬಂದಾಗ ನಿಮಗೆ ಅವರನ್ನು ಜನಗಳನ್ನು ನಂಬಿಸಿದ್ದು ಕಪಟ ನಾಟಕಗಳಿಂದ ಅಥವಾ ಸ್ಕ್ರಿಪ್ಟೆಡ್ ಡ್ರಾಮಾದಿಂದ ಆದಾಗ, ಈಗ ಧರ್ಮಸ್ಥಳಕ್ಕೆ ನಾನು ಹೇಳ್ತೀನಿ, ಇದೊಂದು ರೀತಿಯ ಮಂಜುನಾಥನ ಮತ್ತೆ ಅಣ್ಣಪ್ಪನ ಆಶೀರ್ವಾದನ ಅಥವಾ ಮಿರಾಕಲ್ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಬುದ್ಧಿ ಅವರಿಗೆ ತಲೆಬುರುಡೆಯ ಬುದ್ಧಿ ಬಂದಿದೆ ಅಂದ್ರೆ, ಈ ಒಂದು ಅವರು ಸ್ಕ್ರಿಪ್ಟ್ಗೆ ಕೈ ಹಾಕಿದ್ದಾರೆ ಅಂದ್ರೆ, ನಾನು ನೋಡಿ ಈ ಎರಡು ರೀತಿಯ ಒಂದು ಸ್ಕ್ರಿಪ್ಟ್ ಅನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.